ನಾಳೆ ನೀವು ನನ್ನ ಜೊತೆಗೆ ಸೈಲೆಂಟಾಗಿ ಬಂದ್ಬಿಡಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಸೈಲೆಂಟಾಗಿ ವಾಪಸ್ ಬನ್ನಿ. ಇಲ್ಲಿ ನೋಡೋ ನಾಗಯ್ಯ, ಇಲ್ಬಾ. ನೀನ್ ಮಾತ್ರ ಎಂಟ್ರಿ ಆಗಿದ ತಕ್ಷಣದಿಂದ ಅವಾಗವಾಗ ದುಡ್ಡಿನ ಬಗ್ಗೆ ಅವ್ರಿಗೆ ಸೈಲೆಂಟಾಗಿ ನೆನಪು ಮಾಡ್ತಾನೇ ಇರು, ಸರಿನಾ? ಹಾ ಸರಿ ಸರಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಈ ಕಿಟ್ಟು ಈ ಮನೆನ ಬಿಟ್ಟು ಮಲ್ಲೇಶ್ವರಮಲ್ಲಿರೋ ಬಂಗ್ಲೆಯಲ್ಲಿ ಕಾಲಿಟ್ಟು ವೇದವತಿ ಮನೆನ ಆಳ್ತಾನೆ. ಅವನಿಗೆ ಹೇಳಿದ್ರಲ್ಲೂ ಕೂಡ ಒಂದು ಪಾಯಿಂಟ್ ಇದೆ. ಏನದು? ಬರ್ತಾ ಇರೋ ನಿನ್ ತಮ್ಮ ಮನೆ ಒಳಗೆ ಎಂಟ್ರಿ ಕೊಡೋಕ್ಕೂ ಮುಂಚೆನೆ 50 ಲಕ್ಷ ಡಿಮ್ಯಾಂಡ್ ಮಾಡಿದಾನಂದ್ರೆ ಬಂದ ಮೇಲೆ 50 ಕೋಟಿ ಕೇಳಿದ್ರು ಕೇಳಬಹುದು. ನಾವು ಆಶ್ಚರ್ಯ ಪಡೋಂಥದ್ದೇನೂ ಇಲ್ಲ. ಹಾಗೇನು ಮಾಡಲ್ಲ ಬಿಡಿ. ಚಿಕ್ಕಂದಿನಿಂದ ನಿಮ್ ಜೊತೆ ಸೇರಿ ನಿಮ್ ತರ ಅವನು ಬೆಳೆದಿದ್ರೆ ಅವನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಂಥದ್ದೇನೂ ಇರ್ತಿರ್ಲಿಲ್ಲ. ಬಡತನದಲ್ಲಿ ಬೆಳೆದಿದ್ದಾನೆ. ಅವನ ಆಲೋಚನೆಗಳು ಎಂಥದ್ದೋ ಏನೋ ಯಾರಿಗ್ ಗೊತ್ತು. ಎಲ್ಲಾನು ದೋಚ್ಕೊಂಡು ಹೋದ್ರೆ ಕೊನೆಗೆ ನಮಗ್ ಉಳಿಯೋದು ಚಿಪ್ಪು ಬಿಟ್ರೆ ಆಸ್ತಿ ಎಲ್ಲಿ ಬರುತ್ತೆ? ಅಷ್ಟೊಂದು ಯೋಚನೆ ಮಾಡಬೇಡ. ದಿನಗಳು ಸರಿ ಇಲ್ಲ ಅತ್ಗೆ. ಅಣ್ಣ ಹೇಳ್ದಾಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ರಾತ್ರಿ ನಾನು ನನ್ ಗಂಡ ಕೂಡ ಇದೇ ವಿಷಯದ ಬಗ್ಗೆ ಮಾತಾಡ್ಕೋತಾ ಇದ್ವಿ. ಕಿಟ್ಟು ಬರೋಕ್ಕೂ ಮುಂಚೆನೆ ಅಷ್ಟು ದುಡ್ಡಿಗೆ ಹಠ ಮಾಡ್ತಿದ್ದಾನೆ ಅಂದ್ರೆ ನಾಳೆ ದಿನ ನಿಹಾರಿಕಾನ ಮದ್ವೆ ಆದ್ಮೇಲೆ ನಮ್ ಪರಿಸ್ಥಿತಿ ಹೇಗಿರತ್ತಂತ ಇಮ್ಯಾಜಿನೇಷನ್ ಕೂಡ ಸಿಗ್ತಾ ಇಲ್ಲ. ಇಲ್ಲಿವರೆಗೂ ನಾವು ನಿಹಾರಿಕಾ ಹಿಂದೆ ತಾನ ತಂದಾನ ಅಂತ ಕುಣಿತಾ ತಾಳ ಬಾರಿಸ್ತಾ ತಿರುಗ್ತಾ ಇದ್ವಿ. ಭವಿಷ್ಯದಲ್ಲಿ ಭಿಕ್ಷೆ ಬೇಡ ಅಂತ ಗತಿ ಬರ್ತೇನೋ. ನಾನು ಪೃಥ್ವಿರಾಜಣ್ಣ ಹೊರಗಡೆ ಅವರಾಗಿದ್ದಕ್ಕೆ ನಿನ್ ತಮ್ಮನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದೀವಿ ಅಂತ ಅನ್ಕೋಬೇಡ ಅದ್ಕೆ. ಆಹಾ, ಇಲ್ಲ ಇಲ್ಲ, ನನಗೂ ಕೂಡ ಸ್ವಲ್ಪ ವಿಚಿತ್ರವಾಗಿ ಅನ್ನಿಸ್ತಿದೆ. ನಾಳೆ ನನ್ನ ತಮ್ಮ ನಮ್ಮ ಮನೆ ಕಾಲಿಟ್ಟ ಮೇಲೆ ಹೇಗಿರತ್ತೋ ಏನೋ. ನಿಮ್ಗೇನು ಆಗಲ್ಲ ವಸಂತ ಅವ್ರೆ. ನಿಮ್ಗೇನು ಆಗಲ್ಲ ಅಂತ ತುಂಬಾ ಹಿಂದೆನೆ ನಾನು ಮಾತು ಕೊಟ್ಟಿದ್ದೀನಿ. ನಿಮ್ ತಮ್ಮನ ಜೊತೆಗೆ ನನ್ನ ಮದ್ವೆ ಆದ್ಮೇಲೆ ನಿಮ್ಗೆಲ್ಲ ಏನೋ ಅನ್ಯಾಯ ಆಗೋ ಹಾಗೆ ನನ್ನ ಸ್ವಾರ್ಥನ ನಾನು ನೋಡ್ಕೋತೀನಿ ಅಂತ ನೀವ್ ಅನ್ಕೋಬೇಡಿ. ಕಿಟ್ಟು ಜೊತೆ ನನ್ನ ಮದ್ವೆ ತಪ್ಸಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಡೀತು ಅಂದ್ರೆ ಕಿಟ್ಟುನ ನಮ್ ಗ್ಯಾಂಗ್ಗೆ ಸೇರಿಸ್ಕೊಳ್ಳೋಣ. ನನ್ನ ಟಾರ್ಗೆಟ್ ಪಾಯಿಂಟ್ಸ್ 3. ನಂಬರ್ 1 ಸೊಸೆ ಆಗೋದು. ನಂಬರ್ 2 ಅಧಿಕಾರನ ಸಂಪಾದಿಸ್ಕೊಳ್ಳೋದು. ನಂಬರ್ 3 ಶ್ರೀಕರ್ ಅವನ ಮೇಲೆ ದ್ವೇಷ ತೀರಿಸ್ಕೊಳ್ಳೋದು. ಸೊ ನನ್ನ ಟಾರ್ಗೆಟ್ಸ್ ಅಲ್ಲಿ ನೀವಿಲ್ಲ. ನೀವು ನನ್ನ ವೆಲ್ವಿಷರ್ಸ್ ಆಗಿರೋದಕ್ಕೆ ನನ್ನ ಟಾರ್ಗೆಟ್ಸ್ ಅಲ್ಲಿ ನೀವಿರಲ್ಲ. ನೀವು ನನ್ನ ಜೊತೆ ಯಾವಾಗ್ಲೂ ಹೇಗೆ ಇರಿ, ನಾನ್ ನಿಮ್ಗೆ ಉಪಯೋಗ ಆಗ್ತೀನಿ, ಸರಿನಾ? ನಿಹಾರಿಕಾ ಕಡೆ ಇವತ್ತು ಹೊಸ್ದಾಗಿ ನೋಡ್ತಿದ್ಯಲ್ಲ ಸಿಸ್ಟರ್. ಹೌದು ಲಾವಣ್ಯ, ನಿನ್ ನೋಟದಲ್ಲಿ ಏನೋ ಬದಲಾವಣೆ ಇದೆ. ನನ್ ನೋಟದಲ್ಲಿ ಮುಂದಾಲೋಚನೆ ಇದೆ ಅದ್ಗೆ. ನಿಹಾರಿಕಾನ ಇನ್ಮೇಲಿಂದ ನಾವು ಕುರುಡಾಗಿ ನಂಬಲೇಬಾರ್ದು. ನಾಳೆ ಯಾವತ್ತಿದ್ರೂ ಸಡನ್ ಆಗಿ ನಮ್ ವಿರುದ್ಧವಾಗಿ ನಮ್ ಕತೆನೆ ಮುಗಿಸ್ಬಿಡ್ತಾಳೆ ಅವಳು. ಹಾವ್ ತನ್ನ ಸ್ವಭಾವನ ಯಾವತ್ತೂ ಬದಲಾಯಿಸೋದಿಲ್ಲ. ನಿಹಾರಿಕಾ ಕೂಡ ಅಷ್ಟೇ. ನಮ್ಗೇನಾದ್ರೂ ಅಪಾಯ ಮಾಡ್ಬೇಕು ಅಂತ ಅನ್ಕೊಂಡ್ಲು ಅಂದ್ರೆ ನಾವು ನಮ್ ಪ್ರತಾಪನ ತೋರ್ಸೋಣ, ಬಾಲ ಕಟ್ ಮಾಡೋಣ. ಅವನಿ, ಏನ್ ಬಾವಾ, ಏನ್ ಯೋಚನೆ ಮಾಡ್ತಿದೀಯಾ? ನಿಮ್ಮ ಅಣ್ಣನ ಉದ್ದೇಶ ಒಳ್ಳೇದಾಗಿದ್ರೆ
ನಮ್ ಮನೆಗ್ ಕಾಲಿಟ್ಟಿದ ಮೇಲೆ ದುಡ್ಡಿನ ಬಗ್ಗೆ ಕೇಳ್ಬೇಕು. ಮನೆಗ್ ಬರೋಕ್ ಮುಂಚೆನೆ ಹಾಗೆ ಕೇಳೋದ್ ಯಾಕೆ? ನೀನಿನ್ನು ಆ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಮೊದಲು ನಿಲ್ಸು. ದುಡ್ಡಿಗೆ ಮಾತ್ರ ಯಾರ್ ಪ್ರಾಧಾನ್ಯತೆ ಕೊಡ್ತಾರೋ ಅವ್ರ ಆಲೋಚನೆಗಳು ಬೇರೆ ತರ ಇರತ್ತೆ ಬಾವ. ಶ್ರೀಕರ್, ಬಾ ಮಗನೆ. ಏನಮ್ಮ? ನಾವು ನಮ್ಮ ಮಗನಿಗೆ ಕೊಡೋ ಅಂತ 50 ಲಕ್ಷದ ಬಗ್ಗೆ ನಿನ್ ಹೆಂಡತಿಗೆ ಇನ್ನೂ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ನಾವಷ್ಟು ದುಡ್ಡು ಕೊಡೋದು ಅವನಿಗೆ ಇಷ್ಟ ಇಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಗಿದೆ. ದುಡ್ಡಿನ ಮೇಲೆ ಅವನಿಗೆ ಆಸೆ ಜಾಸ್ತಿ ಅಂತ ಅರ್ಥ ಆಗ್ತಿದೆ. ಅವಳ ಉದ್ದೇಶ ಬೇರೆ ಅಮ್ಮ. ಅವಳ ಉದ್ದೇಶದ ವಿಷಯ ಪಕ್ಕದಲ್ಲಿಡು. ನಮ್ಮ ಉದ್ದೇಶದ ವಿಷಯ ಹೇಳ್ತೀನಿ ಕೇಳು. ಯಾರಿಗೂ ನಾವು ಅನ್ಯಾಯ ಮಾಡಲ್ಲ. ಮೋಸ ಮಾಡಿದವ್ರಿಗೂ ನಂಬಿಕೆ ದ್ರೋಹ ಮಾಡಿದವ್ರಿಗೂ ಕೂಡ ನಾವು ಕೊಡೋದನ್ನ ಕೊಡ್ತೀವಿ, ಮಾಡೋದನ್ನ ಮಾಡ್ತೀವಿ. ಅನ್ಯಾಯವಾಗಿ ರೋಡ್ ತಳ್ಳಲ್ಲ. ಕಿಟ್ಟುಗೆ 50 ಲಕ್ಷ ಕೊಡೋದು ಅವನಿ ಮನಸ್ಸಿಗೆ ತುಂಬಾ ಕಷ್ಟ ಅನ್ನಿಸ್ತಿದ್ಯೇನೋ. ಅದನ್ನ ಮನ್ಸಲ್ಲಿಟ್ಕೊಂಡು ನಾಳೆ ನನ್ನ ಮಗ ಬಂದ ಮೇಲೆ ಅವನ ಮನ್ಸನ್ನ ಹಾಳು ಮಾಡೋ ಕೆಲಸ ಮಾಡಬೇಡ ಅಂತ ಹೇಳು. 25 ವರ್ಷದಿಂದ ನಮ್ಮ ಮಗನ ಬಗ್ಗೆ ನೋವು ಪಡ್ತಾನೆ ಇದೀವಿ. ಅವಾಗ ಸತ್ತು ಹೋಗಿದ್ದಾನೆ ಅಂತ, ಇವಾಗ ಇನ್ನು ಕಣ್ಮುಂದೆ ಬಂದಿಲ್ಲ ಅಂತ. ಆ ನೋವು ಇನ್ನಷ್ಟು ಜಾಸ್ತಿ ಆಗೋ ಹಾಗೆ ಮಾಡಬೇಡ ಅಂತ ಹೇಳು. ತಾಯಿಯಾಗಿ ತಂದೆಯಾಗಿ ನಾವು ಪಡ್ತಿರೋ ನೋವು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ನಿಮಗೂ ಮಕ್ಕಳಾಗಿ ನೀವು ತಂದೆ ತಾಯಿಯಾಗಿ ಬದಲಾದಾಗ. ಮಕ್ಕಳಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ತಂದೆ ತಾಯಿಗಳನ್ನ ಹೃದಯದಲ್ಲಿ ಇಟ್ಕೊಂಡು ದೇವಸ್ಥಾನ ಕಟ್ ನೋಡೋರು ಇರ್ತಾರೋ, ಎದೆ ಮೇಲೆ ಒದಿಯೋರು ಇರ್ತಾರೆ. ಆ ನೋವು ನಿಮಗೆ ಗೊತ್ತಾಗಬೇಕು ಅಂದ್ರೆ ನಿಮಗೂ ಮಕ್ಕಳಾಗಿ ತುಂಬಾ ವಿಷಯಗಳ ಅನುಭವ ಆದ್ಮೇಲೆ ಗೊತ್ತಾಗುತ್ತೆ ಕಣೋ. ಕಿಟ್ಟು ಬರ್ಬೇಕು, ನಿಹಾರಿಕಾನ ಮದ್ವೆ ಮಾಡ್ಕೋಬೇಕು. ಆಗ್ಲೇ ವಂಶಾಚಾರಗಳು ಮುಂದೆ ಸಾಗೋದು. ನೀವು ಹೇಗೋ ನಮ್ ಗೌರವ ಮರ್ಯಾದೆನ ಉಳಿಸ್ಕೊಳಕ್ ಆಗ್ಲಿಲ್ಲ, ಕನಿಷ್ಠ ಅವ್ರಿಗಾದ್ರೂ ಉಳ್ಸೋದಕ್ ಬಿಡಿ. 10 ಜನರ ಮುಂದೆ ತಲೆ ಎತ್ಕೊಂಡು ಓಡಾಡ್ತೀವಿ. ಇಲ್ಲ ಅಂದ್ರೆ ಬರೋ ಹಬ್ಬಗಳಿಗೂ ಜಾತ್ರೆಗಳಿಗೂ ಯಾವುದಕ್ಕೂ ನಾವು ಊರಿಗೆ ಹೋಗೋಕ್ಕಾಗಲ್ಲ. ನೀನು ನಮ್ ರಕ್ತ ಸಂಬಂಧ. ನೀನಾದ್ರೂ ಅರ್ಥ ಮಾಡ್ಕೋತೀಯ ಅಂತ ನಿನಗ್ ಹೇಳಿದ್ವಿ. ನೀನು ನಿನ್ ಹೆಂಡತಿಗೆ ಹೇಳ್ಕೊ. ಅವನಿ, ಕೇಳಿಸ್ಕೊಂಡೆ ಬಾವ. ಅತ್ತೆ ಮಾವ ಇಬ್ರು ನನ್ನನ್ನು ಎಷ್ಟಾಗಿ ಹೊಗಳಿದ್ರೋ ಕೇಳಿಸ್ಕೊಂಡೆ. ಅವ್ರ ಮಾತಿಗೆ ಬೇಜಾರ್ ಮಾಡ್ಕೋಬೇಡ. ಬೇಜಾರ್ ಮಾಡ್ಕೊಳ್ಳಲ್ಲ, ಖಂಡಿತ ಮಾಡ್ಕೊಳ್ಳಲ್ಲ. ಯಾಕೆ ಅಂದ್ರೆ ನನ್ನ ಅತ್ತೆ ಮಾವಂಗೋಸ್ಕರ, ನನ್ನ ಅತ್ತೆ ಮನೆಗೋಸ್ಕರ ನಾನ್ ಮಾಡಿರೋ ಎಲ್ಲ ತ್ಯಾಗನೂ ಗುರ್ತಿಸಿ ಹೊಗಳ್ತಿದ್ದಾರೆ ಅಲ್ವಾ. ಅದಕ್ಕೆ ನಾನ್ ಸಂತೋಷದಿಂದ ಒಬ್ಬು ಹೋಗ್ತಾ ಇದ್ದೀನಿ. ಹಾಗಿದ್ದಾಗ ಬೇಜಾರ್ ಮಾಡ್ಕೊಳ್ಳೋದು ಯಾಕೆ? ಅವ್ರ ವೇದನೆನ ಅರ್ಥ ಮಾಡ್ಕೋ. ನಂದ್ ವೇದನೆ ಅಲ್ವಾ, ಮತ್ತೆ ನಾನ್ ಯೋಚನೆ ಮಾಡೋದ್ರ ಬಗ್ಗೆ ಅವರು ಕೂಡ ಯೋಚನೆ ಮಾಡ್ಬೇಕು ಅಲ್ವಾ. ನನಗ್ ದುಡ್ಡಿನ ಮೇಲೆ ಜಾಸ್ತಿ ಆಸೆ ಇದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಏನ್ ಕೇಳಿದೀನಿ ಬಾವ? ಆಸ್ತಿ ಹಂಚಿ ಅಂತನ್ನ, ಅಂತಸ್ತು ಹಂಚ್ಕೊಳ್ಳಿ ಅದ್ನ. ನಮ್ಮನ್ನ ಒಂದ್ ರೂಮಿಗೆ ಸೀಮಿತ ಮಾಡಿದ್ದಾರೆ. ಇದನ್ನೇ ನಾನು 7 ಅಂತಸ್ತಿನ ಮನೆ ಅಂತ ಅನ್ಕೊಂಡಿದೀನಿ. ನಾನ್ ನಿನ್ನ ಮರದ ಕೆಳಗ್ ಬಿಟ್ರು, ಗುಡಿಸ್ಲು ಒಳಗಿಟ್ರು, ಅದನ್ನೇ ನೀನು 7 ಅಂತಸ್ತಿನ ಮನೆ ಅಂತ ಅನ್ಕೋತೀಯ.
ನಿನ್ನ ಮನಸ್ಸಿನ ಬಗ್ಗೆ ನನಗೆ ಗೊತ್ತಿಲ್ವಾ? ನೀನು ಯಾವಾಗಲೂ ನಮ್ಮ ಮನೆಯವ್ರ ಬಗ್ಗೆನೇ ಯೋಚಿಸ್ತೀಯ. ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಇದು ನಿಜ. ಅತ್ತೆ ಮನೇಲಿ ಸೊಸೆ ಸಮಸ್ಯೆಗಳ ಜೊತೆಗೆ ಹೋರಾಡೋದಷ್ಟೇ ಅಲ್ಲ, ಸಮಸ್ಯೆಯಿಂದ ಕುಟುಂಬನ ಕಾಪಾಡ್ಕೊಂಡು ಬರ್ತಾಳೆ. ಅಂತ ಸೊಸೆ ರಕ್ತ ಸಂಬಂಧ ಇಲ್ಲದೆ ಇರೋಳು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನಂದು ಕೂಡ ನಿಮ್ ಬ್ಲಡ್ಡೆ, ನಾನು ನಿಮ್ಮಲ್ಲೇ ಒಬ್ಳು. ಅಲ್ಲ ಅಂತ ಯಾರು ಹೇಳಿದ್ರು? ನೀನು ನಮ್ಮ ಬ್ಲಡ್ ರಿಲೇಷನ್ ಅಲ್ದೇನೆ ಇರಲ್ಲ. ಪರಿಸ್ಥಿತಿ ಸುಧಾರಿಸೋವರೆಗೂ ಸ್ವಲ್ಪ ತಾಳ್ಮೆ ತಗೋ. ಅವನಿ ಅಂದ್ರೆ ಭೂಮಿ ಅಲ್ವಾ ಬಾವ? ಭೂದೇವಿಗೆ ಸಹನೆ ಜಾಸ್ತಿ. ನಾನು ಕೂಡ ಹಾಗೆ ಇರ್ತೀನಿ. ಕೆಟ್ಟು ಅವ್ರು ಬಂದ್ಮೇಲೆ ಅವ್ರ ವರ್ತನೆ ನೋಡಿ ಎಂಥ ನಿರ್ಧಾರ ತಗೋಬೇಕು ಯೋಚನೆ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಅತ್ತೆ ಮಾವ ನೋವು ಪಡ್ದೇ ಇರೋ ಹಾಗೆ ನೋಡ್ಕೊಂತೀನಿ. ಎಂಥ ನೋವಾದ್ರೂ ನಾನೇ ಸಹಿಸ್ಕೊಂತೀನಿ. ಯಾವ ಮನೇಲೂ ನಿನ್ನಂಥ ಸೊಸೆ ಇರಲ್ಲ. ನಿನ್ನ ಹಾಗೆ ಅರ್ಥ ಮಾಡ್ಕೊಂಡು ನಡ್ಕೊಳ್ಳಲ್ಲ, ತ್ಯಾಗನೂ ಮಾಡಲ್ಲ. ಬಾವಾ, ಬೇಗ ಮಾಡಿ, ನಿಮ್ಮ ಅಣ್ಣ ಹೊರಟಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಸರಿ ಅವನಿ. ಏನಂದ್ರೆ ಹಾ, ಬರ್ತಿದ್ದೀನಿ ವೇದ. ಏನ್ ವೇದ? ಸ್ವೀಟ್ಸ್ ಬಂದಾಯ್ತು ಅಂತ ಈಗಾಗ್ಲೇ ಹೇಳಿದ್ನಲ್ಲ. ಮಗ ಬರ್ತಿದ್ದಾರೆ ಅನ್ನೋ ಸಂತೋಷದಲ್ಲಿ ಅತ್ತೆ ಎಲ್ಲ ಮರ್ತೋಗ್ತಿದ್ದಾರೆ ಮಾವ. ನೆನ್ನೆ ಏನೋ ಅಣ್ಣ ಬರ್ತಾನೋ ಇಲ್ವೋ ಅಂತ ಅಮ್ಮನಿಗೆ ಸ್ವಲ್ಪ ಅನುಮಾನ ಇತ್ತು. ನೀನು ಅಣ್ಣನ ಹತ್ರ ಹೋಗಿ ಮಾತಾಡೋದು, ಮನೆಗೆ ಬಂದ್ಮೇಲೆ ಫೋನ್ ಮಾಡಿದ್ದು ಎಲ್ಲ ನಡೆದ್ಮೇಲೆ ಅಣ್ಣ ಖಂಡಿತ ಬರ್ತಾನೆ ಅನ್ನೋ ನಂಬಿಕೆ ಅಮ್ಮನಿಗೆ ಬಂತು. ಅದಕ್ಕೆ ಅವಸರದಲ್ಲಿ ಅಮ್ಮ ಎಲ್ಲ ಮರ್ತೋಗ್ತಿದ್ದಾರೆ. ಅತ್ತೆ ವಿಷಯನ ಅಲ್ಲೇ ಬಿಡಿ. ನೀವೇನೋ ಈ ಕೆಲ್ಸನ ಮಾಡ್ತಿದ್ದೀರಾ? ನೀವ್ ಮಾಡ್ತಿಲ್ವಲ್ಲ ಅಕ್ಕ, ಅದಕ್ಕೆ ನಾವೇ ಮಾಡ್ತಾ ಇದ್ದೀವಿ. ನೆನ್ನೆ ಎಲ್ಲ ನಮ್ಮ ಮನೆಗೆ ನನ್ನ ತಮ್ಮ ಬರೋದೇ ಇಷ್ಟ ಇಲ್ಲ ಅನ್ನೋ ಹಾಗೆ ಮಾತಾಡ್ದೆ. ಇವಾಗೇನೋ ಅವಸರ ಮಾಡ್ತಾ ಇದೀಯಾ? ಇದನ್ನೇ ಲೌಕ್ಯ ಅಂತಾರೆ. ನಾವು ಅನ್ಕೊಂಡಿದ್ದು ನಡೀಲಿಲ್ಲ ಅಂದಾಗ ನಡೀತಿರೋದ್ರಲ್ಲಿ ಪಾಲ್ ಹಂಚ್ಕೊಂಡ್ರೆ ಒಳ್ಳೆಯವರನ್ನೋ ಮಾರ್ಕ್ ಸಿಗುತ್ತೆ ಅಲ್ವಾ? ಅವನಿ ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟಾಗಿ ಹೇಳ್ದೆ ಅಣ್ಣ. ನೋಡಿ ಅಕ್ಕ, ಅಣ್ಣ, ಅದ್ಕೆ ಸುನಾಮಿ ಬರಕ್ ಮುಂಚೆ ವಾತಾವರಣ ಶಾಖೆಯವರು ಎಚ್ಚರಿಕೆನ ಕೊಡ್ತಾರೆ, ಎಲ್ರೂ ಹುಷಾರಾಗಿರಿ ಅಂತ. ಅವಾಗ ಹುಷಾರಾಗಿರ್ತೀವಿ ಅಷ್ಟೇ ಹೊರತು ನಮಗ್ ಮಳೆನೇ ಬರೋದ್ ಬೇಡ ಅಂತ ಹೇಳೋದಿಲ್ಲ ಅಲ್ವಾ? ಹಾಗೇನೆ ನಾನು ಈ ಮನೆಗೆ ಒಳ್ಳೆ ದಿನ ಬಯಸ್ತಾ ಇರ್ತೀನಿ. ಅದು ಅರ್ಥ ಆಗೋರ್ಗೆ ಅರ್ಥ ಆಗತ್ತೆ, ಆಗದೆ ಇರೋರ್ಗೆ ಆಗಲ್ಲ. ನಾನೇನ್ ಮಾಡಕ್ಕಾಗಲ್ಲ ಅಲ್ವಾ? ನಿನಗೆ ಸಮಯ ಸ್ಫೂರ್ತಿ ಜಾಸ್ತಿನೇ ಬಿಡು. ಅದೆಲ್ಲ ಹೋಗ್ಲಿ, ನಾವು ಕಳಿಸಿರೋ ಕಾರು ಸೂರಮ್ಮ ಅವ್ರ ಮನೆಗೆ ಹೋಗಿದ್ಯೋ ಇಲ್ವೋ ಫೋನ್ ಮಾಡಿ ಕೇಳು. ಕಾರ್ ಹೋಗೋದು, ನಿಮ್ ಮಗ ಅಲ್ಲಿಂದ ಹೊರಡೋದು ಎಲ್ಲ ಪಟಪಟ ನಡೆದಿದೆ ಅತ್ತೆ. ವಸಂತ, ನೀನ್ ಹೋಗಿ ನಿಹಾರಿಕಾ ಎಷ್ಟು ರೆಡಿ ಆಗಿದ್ದಾಳೆ ಅಂತ ನೋಡು. ಸರಿನಮ್ಮ. ಬಾಲವಣ್ಯ, ಆ ಬಾವ, ಮಿಕ್ಕಿರೋ ಆ ಕೆಲ್ಸನೆಲ್ಲ ಪೂರ್ತಿ ಮುಗಿಸು. ಸರಿ. ಅವನಿ ಪರ್ಫಾರ್ಮೆನ್ಸ್ ಅಲ್ಲಿ ಕಡಿಮೆನೇ ಇಲ್ಲ. ಮೇಕಪ್ ಆಯ್ತಾ? ಆಲ್ಮೋಸ್ಟ್ ಆದ ಹಾಗೇನೆ. ನಿನ್ನ ನೋಡ್ತಿದ್ದ ಹಾಗೇನೆ ನನ್ನ ತಮ್ಮ ಫ್ಲಾಟ್ ಆಗೋಗ್ಬೇಕು ನಿಹಾರಿಕಾ. ಮದ್ವೆ ಮಾಡ್ಕೋಬೇಕು ಅಂದ್ರೆ ನಿನ್ನೆ ಮಾಡ್ಕೋತೀನಿ ಅಂತ ಹೇಳ್ಬೇಕು. ಚೆನ್ನಾಗಿದ್ದೀನಾ? ನಿನಗೇನ್ ಕಡಿಮೆ? ಸಿನಿಮಾಗೇನಾದ್ರೂ ಸೇರಿದ್ರೆ ಅರ್ಧ ಜನ ಹೀರೋಯಿನ್ಸು ಫೇಡ್ ಔಟ್ ಆಗ್ಬಿಡ್ತಿದ್ರು. ನೀವ್ ಸುಮ್ನೆ ಇರಿ. ನಿಜ ನಿಹಾರಿಕಾ, ನೀನು ಸೂಪರ್ ಆಗಿದ್ಯಾ. ಬರೋ ಹುಡುಗ ಹೇಗಿರ್ತಾನೋ ಏನೋ. ಆ ಅವನಿ ನನ್ನ ತಮ್ಮನ್ ಬರ್ದಿರೋ ಹಾಗೆ ಮಾಡಕ್ಕೆ ದೊಡ್ಡ ಪ್ಲಾನೇ ಹಾಕಿದ್ಲು.
ಅವನು 50 ಲಕ್ಷ ಡಿಮ್ಯಾಂಡ್ ಮಾಡಿದ್ದಕ್ಕೆ ಹಾಗ್ ಮಾಡಿರಲ್ಲ. ಖಂಡಿತವಾಗ್ಲೂ ನಿನ್ ಗಂಡ ಆಗೋನು ಅವಳ ಗಂಡನ್ಗಿಂತ ಅಂದವಾಗೇ ಇರ್ತಾನೆ, ಅದಕ್ಕೆ ಹಾಗ್ ಮಾಡಿದಾಳೆ. ಹಾಗಾದ್ರೆ ಜೆಲಸ್ ಫೀಲ್ ಆಗ್ತಿದ್ದಾಳೆ ಅಂತ ಆಯ್ತಾ? ಅವನಿ, ಏನತ್ಗೆ? ಇಲ್ಬಾ. ಯಾಕೆ? ನೀವ್ 3 ಜನ ಸೇರ್ಕೊಂಡು ನನ್ ಕೈಲಿ 3 ಕೆರೆ ನೀರ್ ಕುಡಿಸ್ಬೇಕು ಅಂತನಾ? ತುಂಬಾ ಅಮಾಯಕಳಾಗಿ ಮಾತಾಡ್ತಾ ಇದೀಯ, ಇಲ್ಲಿ ಬಾ. ಏನು? ನೀವ್ ಯಾಕೆ ಕರೆದ್ರು ನನ್ಗೆ ಅರ್ಥ ಆಯ್ತು ಬಿಡಿ ವಸಂತ ಅವ್ರೆ, ನಾನೇ ಕೇಳ್ತೀನಿ ರೀ. ಬೇಗ ಕೇಳು. ನಿನ್ನ ಗಂಡ ಆಗೋನು ಬರೋ ಸಮಯ ಆಯ್ತು, ಹೋಗಿ ರಿಸೀವ್ ಮಾಡ್ಕೋಬೇಕು. ಅವರು ಹೇಗಿರ್ತಾರೆ? ನೀನ್ ಹೋಗ್ ನೋಡಿದ್ಯಾ? ನಿಹಾರಿಕಾ ಕನಿಷ್ಠ ಅವ್ನ್ ಫೋಟೋ ಕೂಡ ನೋಡಿಲ್ಲ, ಅದಕ್ಕೆ ಕೇಳ್ತಿದ್ದಾಳೆ. ನನ್ ಕುತ್ತಿಗೆ ತಾಳಿ ಕಟ್ಟುವಂಥವ್ರು ಹೇಗಿದ್ದಾರೆ ಅಂತ ಕೇಳ್ತಿದ್ದೀನಿ, ಉತ್ತರ ಕೊಡ್ತಾ ಇಲ್ಲ ಯಾಕೆ? ಹೇಗಿರ್ಬೇಕು ಅಂತ ಆಸೆ ಪಡ್ತಿದ್ಯಾ? ನನ್ ಪಕ್ಕದಲ್ಲಿ ನಿಂತ್ರೆ ಹೇಳ್ ಮಾಡ್ಸಿದ ಜೋಡಿ ತರ ಇರ್ಬೇಕು, ಶ್ರೀಕರ್ ಅವ್ರ ತರ. ಕೆಟ್ಟ ಯೋಚನೆ ಮಾಡ್ದೆ ಅಂದ್ರೆ ಕಣ್ಣು ಹೋಗ್ಬಿಡತ್ತೆ. ನಿನ್ ಗಂಡನ್ಕಿಂತ ಅಂದವಾಗಿರ್ಬೇಕು, ನಿನ್ ಗಂಡನ್ಕಿಂತ ಡ್ರೆಸ್ಸಿಂಗ್ ಸೂಪರ್ ಆಗಿರ್ಬೇಕು, ನೀಟ್ ಅಂಡ್ ಕ್ಲೀನ್ ಆಗಿ ಡೀಸೆಂಟ್ ಆಗಿರ್ಬೇಕು. ನಾವಿಬ್ರು ಹೊರಗಡೆ ಹೋದ್ರೆ ನನ್ ಗಂಡನ್ನ ನೋಡಿ ಎಲ್ಲರೂ ಮಾತಾಡ್ಕೋಬೇಕು. ಮಾತಾಡ್ಕೊಂತಾರೆ, ಅವ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಕೋತಾರೆ, ಅದರಲ್ಲಿ ಅನುಮಾನನೇ ಇಲ್ಲ. ನೇರವಾಗಿ ಉತ್ತರ ಕೊಡ್ತೇನೆ, ಈ ತರ ಮಾತುಗಳು ಯಾಕೆ? ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರಲ್ವಾ, ವೆಯ್ಟ್ ಮಾಡಿ. ಹೀರೋ ಬಗ್ಗೆ ನಾನ್ ಯಾಕೆ ಇಂಟ್ರೊಡಕ್ಷನ್ ಕೊಡ್ಬೇಕು? ಅವನಿ ಮಾತಿನ ದಾಟಿ ನೋಡಿದ್ರೆ ಬರ್ತಿರೋನು ವಿಚಿತ್ರವಾಗಿರ್ತಾನೆ ಅನ್ಸ್ತಿದೆ. ಹಾಗೇನಿರಲ್ಲ, ಶ್ರೀಕರ್ಗಿಂತ ಚೆನ್ನಾಗೇ ಇರ್ತಾನೆ, ಅದಕ್ಕೆ ಹೊಟ್ಟೆ ಕಿಚ್ಚಲ್ಲಿ ಹೀಗ್ ಮಾತಾಡ್ತಿದ್ದಾಳೆ. ನಾನ್ ಹೊಟ್ಟೆ ಕಿಚ್ಚು ಪಡೋದಲ್ಲ, ಬರೋ ನಮ್ಮ ಮುಖ ನೋಡ್ಕೊಂಡು ಇವಳು ಮೂರ್ಛೆ ಹೋಗ್ತಾಳೆ. ಲಾವಣ್ಯಕ್ಕೆ ಹೇಳ್ದ ಹಾಗೆ ಬರೋಂಥವನು ನನಗ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಾನ್ ರಿಜೆಕ್ಟ್ ಮಾಡ್ಬಿಡ್ತೀನಿ. ಕಿಟ್ಟು ಬರೋವರೆಗೂ ಅತ್ತೆ ನಿನ್ನ ರೂಮಲ್ಲೇ ಇರ್ಬೇಕು ಅಂತ ಹೇಳಿದ್ದಾರೆ, ಬಂದ್ಮೇಲೆ ಕರಿತೀವಿ, ಸರಿನಾ? ಬಾತ್ಗೆ ಬೇಗ ಬಾರಪ್ಪ ತಂದೆ, ನಿನ್ ಕಟ್ಔಟ್ ನೋಡ್ಬೇಕು ಅಂತ ಇಲ್ಲಿ ಎಲ್ಲರೂ ವೇಟಿಂಗ್. ನೀನ್ ನಿಜವಾಗ್ಲೂ ಕಾರ್ನ ನನ್ನ ತಮ್ಮನ ಮನೆ ಕಳ್ಸಿದ್ಯಾ, ಇಲ್ಲ ನಮ್ಮೆಲ್ಲರ ಮುಂದೆ ಗೇಮ್ ಆಡ್ತಿದ್ಯಾ? ಒಂದ್ ವೇಳೆ ಅಲ್ಲಿಂದ ಹಾಗೆ ಕಿಡ್ನಾಪ್ ಅಂತೂ ಮಾಡ್ಸಿಲ್ಲ ಅಲ್ವಾ? ಏನ್ ಬೇಕಾದ್ರೂ ಮಾಡೋ ಸಮರ್ಥಳವಳು. ಒಳ್ಳೇದನ್ನ ಗುರುತಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗ ಮಾತ್ರ ಮಾತಾಡಬೇಡಿ. ಐದು ನಿಮಿಷ ತಡ ಆದ್ರೆ ಸಾಕು, ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಕಿಟ್ಟು ಎಂಟ್ರಿ ಹೇಗಿರುತ್ತೋ ನೋಡ್ಬೇಕು. ಕಿಟ್ಟು ಅಂದ್ರೆ ಪ್ಯಾನ್ ಇಂಡಿಯಾ ಹೀರೋ ಆಗಿರ್ಲಿಲ್ಲ ಅಂದ್ರೂ ಕನಿಷ್ಠ ಸೌತ್ ಇಂಡಿಯಾ ಹೀರೋ ಆಗಿರ್ತಾನೆ ಅನ್ಕೊಂಡಿದ್ದೆ. ಇವನೇನು ಅಸ್ಥಿ ಪಂಜರಕ್ಕೆ ಪ್ಯಾಂಟು ಶರ್ಟ್ ಹಾಕಿರೋ ಹಾಗಿದ್ದಾನೆ. ಅವರು ಕಿಟ್ಟುನ ಬೆಳೆಸಿರೋ ಅಪ್ಪ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಣ್ಣ. ಹಾಗಾದ್ರೆ ಇವಾಗ ಕಿಟ್ಟು ಇಳಿತಾನೆ. ಎಲ್ಲ ಒಂಥರ ವಿಚಿತ್ರವಾಗಿದಾರಲ್ಲ ಇವರು. ಅಸಲಿಯಾಗಿರೋರನ್ನ ಬಿಟ್ರೆ ಅನವಶ್ಯಕವಾಗಿರೋ ಬ್ಯಾಚ್ ಎಲ್ಲ ಇಳಿತಿದ್ದಾರೆ. ಇವಾಗ್ಲಾದ್ರೂ ಕಿಟ್ಟು ಮಾವ ಇಳಿತಾರಾ?
ನೋಡಿ ಇಳಿದಿದ್ದಾನೆ.